KGF ಟು ಚೆನ್ನೈ ಗಾಡಿ ಅದು 6:30 ಮಾರ್ನಿಂಗ್ ಯಾಕೆ ಸ್ಟಾಪ್ ಆಯ್ತು, ಏನ್ ರೀಸನ್? ಸರ್ ಅದು KGF ಟು ಚೆನ್ನೈ ರೀಸೆಂಟ್ ಆಗಿ ಒಂದು 1.5 year ಆಯ್ತು ಸ್ಟಾರ್ಟ್ ಆಗಿ ಗಾಡಿಯದ್ದು. ಅದು ಆಕ್ಚುಲಿ ನಾವು ಜನರಿಗೆ ಒಂದು ಉಪಯೋಗ ಕೊಡಬೇಕು KGF ಜನತೆಗೆ ಅಂತ ಹೇಳ್ಬಿಟ್ಟೆ ಅದನ್ನ ಇಂಪ್ರೂವ್ಮೆಂಟ್ ಕಾಣ್ಲಿಲ್ಲ. ನಮ್ಗೆ ಜನ ಓಡಾಡ್ತಾ ಇರೋದ್ರ ಬಗ್ಗೆ ಅಂತ ಇಂಪ್ರೂವ್ಮೆಂಟ್ ಕಾಣ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ದು ಡಿಪೋ ಕಾಸ್ಟ್ 1 ಕಿಲೋಮೀಟರ್ಗೆ 50 ರೂಪಾಯಿ ಕಾಸ್ಟ್ ಬರ್ತಾ ಇದೆ, ಖರ್ಚು ಬರ್ತಾ ಇದೆ. ಬಟ್ ಅದರಲ್ಲಿ 28-29 ರೂಪಾಯಿ ಮಾತ್ರ ಅರ್ನಿಂಗ್ ಆಗ್ತಾ ಇದೆ. ಅದರಿಂದ ಲಾಸ್ ಆಗ್ತಾ ಇದ್ದಕ್ಕೋಸ್ಕರ ಕೇಂದ್ರ ಕಚೇರಿ ಮಟ್ಟದಲ್ಲಿ ಇದನ್ನ ಇಂಟರ್ ಸ್ಟೇಟ್ ಗೆ ಓಡಿಸೋದು ನೆಸಿಟಿ ಇಲ್ಲ ಅಂತ ಅಲ್ಲಿಂದ ಆದೇಶ ಮಾಡಿ ಸ್ಟಾಪ್ ಮಾಡಿಸ್ತಾರೆ. ಅಂದ್ರೆ ಲಾಸ್ ಆಪರೇಟ್ ಮಾಡಲ್ಲ ಅಂತ ಒಂದು ನಿರ್ಧಾರ ತಗೊಂಡಿದ್ದಾನ. ಇದು ಬಂದ್ಬಿಟ್ಟು ಎಲ್ಲ ಇದಕ್ಕೆ ಅನ್ವಯ ಆಗತ್ತಾ? ಎಲ್ಲ ಇದಕ್ಕೂ ಅನ್ವಯ ಆಗುತ್ತೆ ಇಂಟರ್ ಸ್ಟೇಟ್ ಅಲ್ಲಿ. ಯಾಕೆಂದ್ರೆ ಈಗ ಸರ್ವಿಸ್ ಕೊಡ್ಬೇಕಾಗಿರೋದು ಕರ್ನಾಟಕ ಜನತೆಗೆ ಸರ್ವಿಸ್ ಕೊಡ್ಬೇಕು. ಆತರ ಲಾಸ್ ಅಲ್ಲಿ ಇದ್ರು ಕೆಲವೊಂದು ಮಕ್ಕಳ ದೃಷ್ಟಿಯಿಂದ ಇಲ್ಲಿರೋ ಕಡೆ ಎಲ್ಲ ಆಪರೇಟ್ ಮಾಡ್ತಾ ಇದೀವಿ. ಬಟ್ ಇಂಟರ್ ಸ್ಟೇಟ್ ಆಗಿರೋದ್ರಿಂದ ಲಾಸ್ ಆಗಿ ಓಡಿಸಿದ್ರೆ ಕಾಸ್ಟ್ ಜಾಸ್ತಿ ಬರ್ತಾರೆ. ಅದನ್ನ ಬರ್ಸಕ್ಕೆ ಸರಿದೂಗ್ಸಕ್ ಆಗಲ್ಲ. ಅರ್ಧಕ್ಕರ್ಧ ಕೂಡ ಅದು ರೆವಿನ್ಯೂ ಬರ್ತಾ ಇಲ್ಲ. ಡಿಪೋ ಕಿಲೋಮೀಟರ್ ಏನ್ ಕಾಸ್ಟ್ ಆಗ್ತಾ ಇದೆಯೋ ಆ ಕಾಸ್ಟ್ ತಕ್ಕಂಗೆ ರೆವಿನ್ಯೂ ಬರ್ತಾ ಇಲ್ಲ. ಅದರಿಂದ ಅಲ್ಲಿಂದ ಆದೇಶ ಮಾಡಿ ಸ್ಟಾಪ್ ಮಾಡ್ತಾರೆ ಮೇಡಮ್. ಆಮೇಲೆ ಇನ್ನೊಂದು ದೂರ ಇದೆ, ಕೆಲವು ಟೈಮ್ ಅಲ್ಲಿ ಬಸ್ಸಸ್ ಅಲ್ಲಿ ಸ್ಟಾಪ್ ಆಗ್ಬಿಡತ್ತಂತೆ. ಆ ಟೈಮ್ ಅಲ್ಲಿ ಈಗ ರಿಸರ್ವೇಶನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ರಿಸರ್ವೇಶನ್ ಯೂರಿಯನ್ ಕಂಡಕ್ಟರ್ ಎಲ್ಲಿ ರಿಸರ್ವೇಶನ್ ಮಾಡಿದ್ರೆ ಅಲ್ಲಿ ವಾಪಸ್ ತಗೊಂಡು ಕಾಸು ನಾವು ಕೊಡಲ್ಲ, ಆಮೇಲೆ ಹಂಗೆ ಬಿಟ್ಟು ಹೊಟ್ಟೋಗ್ತಾರೆ ಅಂತ ಒಂದು ದೂರ ಇದೆ. ಸರ್ ಅದು ಹೇಗೆ ಅಂತಂದ್ರೆ ರಿಸರ್ವೇಶನ್ ಫಸ್ಟ್ ರಿಸರ್ವ್ ಮಾಡ್ಕೊಂಡಿರ್ತಾರೆ ಈ ಟೈಮ್ಗೆ ಗಾಡಿಗೆ ಅಂತ ಹೇಳ್ಬಿಟ್ಟು. ಅದು ರಿಸರ್ವೇಶನ್ ಆನ್ಲೈನ್ ಅಲ್ಲಿ ಆಗೋದ್ರಿಂದ ಅದು ಆನ್ಲೈನ್ ಅಲ್ಲೇ ಮತ್ತೆ ರೀಫಂಡ್ ಆಗುತ್ತೆ. ನಾವು ಈ ಪ್ಯಾಸೆಂಜರ್ಗೆ ಗಾಡಿ ಬ್ರೇಕ್ ಡೌನ್ ಆಗಿದೆ ಅದಕ್ಕೋಸ್ಕರ ಇದಕ್ಕೆ ರೀಫಂಡ್ ಮಾಡಿ ಅಂತ ನಮ್ಮಿಂದ ಮೇಲ್ ಹಾಕ್ತಿವಿ ಅವತಾರ್ಗೆ. ಅದಕ್ಕೆ ಅಂತ ಒಂದ್ ಸೆಕ್ಷನ್ ಇದೆ, ಅಲ್ಲಿಂದ ಮತ್ತೆ ಅವ್ರಿಗೆ ರೀಫಂಡ್ ಆಗುತ್ತೆ. ಸರಿ, ರೆಗ್ಯುಲರ್ ಟಿಕೆಟ್ ತಗೊಳ್ತಾರೆ ಅವ್ರಿಗೆ ಅಲ್ಲೇ ರೀಫಂಡ್ ಮಾಡ್ತೀವಿ ವಿತಿನ್ ಸ್ಪಾಟ್ ಅಲ್ಲೇ ಕಂಡಕ್ಟ್. ಅದು ಇಲ್ಲ ಅಂತ ಒಂದು ದೂರ ಇದೆ. ಇಲ್ಲ ಅದು ಹೆಂಗೆ ಅಂದ್ರೆ ಈಗ ಇಲ್ಲಿಂದ ಚೆನ್ನೈಗೆ ಹೋಗ್ತಾ ಇರ್ತಾರೆ, ಬೈ ಚಾನ್ಸ್ ಬೇಲೂರ್ವರೆಗೂ ಹೋಗಿ ಬೇಲೂರಲ್ಲಿ ಏನಾದ್ರು ಗಾಡಿ ಸ್ಟಾಪ್ ಆಯ್ತು ಅಂದ್ರೆ ಬೇಲೂರ್ವರೆಗೂ ಟಿಕೆಟ್ ಇಟ್ಕೊಂಡು ಅಲ್ಲಿಂದ ಮುಂದಕ್ಕೆ ಏನ್ ಫೇರ್ ಬೇಕೋ ಆ ಫೇರ್ ಅನ್ನ ಅಲ್ಲಿ ರೀಫಂಡ್ ಮಾಡ್ತಾರೆ. ಈಗ ಪ್ಯಾಸೆಂಜರ್ಸ್ ಡಿಮ್ಯಾಂಡ್ ಮಾಡ್ತಾ ಇರೋದು ರೆಸ್ಯೂಮ್ ಮಾಡ್ಬೇಕು ಅಂತ. ಈಗ ಏನ್ ಸ್ಟಾಪ್ ಮಾಡಿದೀರ ನೀವು 6:30 ಅದು ರೆಸ್ಯೂಮ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಕೇಳ್ತಾ ಇದಾರೆ ಪ್ಯಾಸೆಂಜರ್ಸ್. ಏನ್ ಕ್ರಮ ತಗೊಂಡು? ಸರ್ ಅದೇ ಕ್ರಮ ಏನು ಅಂತಂದ್ರೆ ಈಗ ಲಾಸ್ ಅಲ್ಲಿ ಹೋಗ್ತಾ ಇದ್ದಿದ್ದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಿದ್ವಿ. ಲಾಸ್ ಅಂದ್ರೆ ಹೆಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಸರ್ 50 ರೂಪಾಯಿ 1 ಕಿಲೋಮೀಟರ್ಗೆ 50 ರೂಪಾಯಿ ಕಾಸ್ಟ್ ಇರೋದು 1 ಕಿಲೋಮೀಟರ್ಗೆ ಖರ್ಚು ಆಗ್ತಾ ಇರೋದು ಆ ಬಸ್ದು. ಬಟ್ ಅಲ್ಲಿ ಬರ್ತಾ ಇರೋದು 27-28 ರೂಪಾಯಿ. ಅವಾಗ ನಮ್ಗೆ ಹೆಚ್ಚು ಕಡಿಮೆ ಒಂದು 22-23 ರೂಪಾಯಿ ಲಾಸ್ ಅಲ್ಲಿ ಓಡ್ತಾ ಇದೆ 1 ಕಿಲೋಮೀಟರ್ಗೆ. ನಾನು ಹೇಳ್ತಾ ಇರೋದು ಅಷ್ಟು ಲಾಸ್ ಅಲ್ಲಿ ಓಡ್ತಾ ಇದೆ. ಅದು ಅರ್ನಿಂಗ್ ಆಗ್ತಾ ಇದ್ದಿದ್ರೆ ನಾವು ಸ್ಟಾಪ್ ಮಾಡ್ತಾ ಇರ್ಲಿಲ್ಲ. ಈಗಾಗ್ಲೇ ಇನ್ನೂ 3 ಶೆಡ್ಯೂಲ್ ಇದೆ, ಅವು ಸಹ ಅಷ್ಟು ಅರ್ನಿಂಗ್ ಆಗ್ತಾ ಇಲ್ಲ. ಬಟ್ KGF ಜನತೆಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಆ 3 ಶೆಡ್ಯೂಲ್ ಉಳಿತಾಯ ಮಾಡ್ಕೊಂಡು ಇದು 1 ಶೆಡ್ಯೂಲ್ ಮಾತ್ರ ಮಾಡ್ಕೊಂಡು ಇನ್ 2 hours ಗ್ಯಾಪ್ ಅಲ್ಲಿ ಇನ್ನೊಂದು ಗಾಡಿ ಇರೋದ್ರಿಂದ ಇದನ್ನ ಅಲ್ಲಿಂದ ಆದೇಶ ಮಾಡಿ ಕಡಿತ ಮಾಡಿದ್ದಾರೆ. ಜನ ಓಡಾಡಿದ್ರೆ ಇದನ್ನ ಮತ್ತೆ ರೀಸ್ಟಾರ್ಟ್ ಮಾಡಬಹುದು, ಪ್ರಾಬ್ಲಮ್ ಏನಿಲ್ಲ. ಈ ಬಗ್ಗೆ MLA ಮೇಡಮ್ ಅವರು ಹೇಳಿದ್ದಾರೆ, ಅವರು ಸಹ ತಿಳುವಳಿಕೆ ಕೊಟ್ಟಿದ್ದಾರೆ. ಬಟ್ ಮೇಡಮ್ ಅವ್ರ ಗಮನಕ್ಕೂ ಈ ತರ ಲಾಸ್ ಅಲ್ಲಿ ಹೋಗ್ತಾ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೇಡಮ್ ಅವ್ರಿಗೂ ವಿಷಯ ತಿಳಿಸಿದೀವಿ. ಜನ ಓಡಾಡ್ತಾ ಇದ್ರೆ ಬೇಕಾದ್ರೆ ಅದನ್ನ ನಾವು ಒಂದು ಲೆಟರ್ ಏನಾದ್ರು ಫಾರ್ವರ್ಡ್ ಮಾಡಿ ಸ್ಟಾರ್ಟ್ ಮಾಡಬಹುದು. ಬಟ್ ಜನ ಓಡಾಡ್ತಾ ಇಲ್ಲ ಸರ್, ಮೇನ್ ಉದ್ದೇಶ ಜನ ಓಡಾಡ್ತಾ ಇಲ್ಲ. ಆ ಗಾಡಿಯಲ್ಲಿ ಕಡಿಮೆ ಓಡಾಡ್ತಾ ಇಲ್ಲ ಅಂದ್ರೆ ಕಡಿಮೆ ಓಡಾಡ್ತಾ ಇದ್ದಾರೆ. ಆಮೇಲೆ KGF ಅಲ್ಲಿ MLA ಮೇಡಮ್ ಅವರು ಒಂದು ವಿಸಿಟ್ ಮಾಡಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ರೀಸೆಂಟ್ ಆಗಿ. ಅದರಲ್ಲಿ ಕೆಲವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಬೋರ್ಡ್ ಇಲ್ಲ ಅಂತ. ಈಗ ಸೈನ್ ಬೋರ್ಡ್ ಕೋಲಾರ್ಗೆ ಹೋಗೋದು ಬಂಗಾರಪೇಟು. ಸರಿ ಈ ಬಗ್ಗೆ ನಾನು ಶೀಘ್ರ ನಿಮ್ ಕಂಪ್ಲೇಂಟ್ ಬಂದಿದ್ಯಾ? ಅದು ಇಲ್ಲ ಬಂದಿದೆ. ಈ ಬಗ್ಗೆ ಬೋರ್ಡ್ ಹಾಕ್ಸ್ತೀವಿ, ಬೋರ್ಡ್ ರೆಡಿ ಮಾಡಿ ಹಾಕ್ಸ್ತೀರಾ? ಆಮೇಲೆ ಕೆಲವು ಬಸ್ಸಸ್ ಎಲ್ಲ ಬಂದ್ಬಿಟ್ಟು ಈಗ ಕೋಲಾರ ಆಗ್ಲಿ ಬೆಂಗಳೂರು ಆಗ್ಲಿ ಅಂತ ಬರುತ್ತಲ್ಲ ಈ ಕಡೆ, ಈ ರೋಡ್ ಸ್ಟೇಷನ್ ರೋಡ್ ಟೈಮ್ಗೆ ಸ್ವಲ್ಪ ಲೇಟ್ ಆದ್ರೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬಸ್ ಸ್ಟ್ಯಾಂಡ್ ಬರಲ್ವಂತೆ, ಬರ್ಬೇಕಾದ್ರೆ ಡೌನ್ ಟ್ರಿಪ್ ಅಲ್ಲಿ. ಹೌದು, ಹಿಂಗೆ ಡಿಪೋ ಬಂದ್ಬಿಡ್ತಾರೆ ಅಂತ ಒಂದು ಲಾಟ್ ಆಫ್ ಕಂಪ್ಲೇಂಟ್. ಬಸ್ ಸ್ಟ್ಯಾಂಡ್ ಹೋಗಿ ಗಾಂಧಿ ಸರ್ಕಲ್ ರೌಂಡ್ ಹಾಕೊಂಡ್ ಬರೋದಕ್ಕೆ ವ್ಯವಸ್ಥೆ ಮಾಡಿ ಅದು ಮಾಡ್ಲೇಬೇಕು. ಯಾಕಂದ್ರೆ ಎಲ್ಲ ನಂಬ್ಕೊಂಡ್ ಬರ್ತಾರೆ, ಟೈಮ್ ಆಯ್ತು ಅಂದ್ಬಿಟ್ಟು ಇಲ್ಲೇ ಇಳ್ಬಿಡ್ತಾರೆ. ಅದು ಒಂದು ಇದು ಮಾಡ್ಬೇಕು. ಟೋಟಲ್ ಎಷ್ಟು ಬಸ್ಸಸ್ ಇದೆ ಇಲ್ಲಿ ಆಪರೇಟ್? 121 ಶೆಡ್ಯೂಲ್ ಬಸ್ಸಸ್, 115 ಶೆಡ್ಯೂಲ್ ಇನ್ಕ್ಲೂಡಿಂಗ್ ಇಂಟರ್ ಸ್ಟೇಟ್ ಎಲ್ಲ ಸೇರಿ. ಇನ್ನೊಂದು ಸೀರಿಯಸ್ ಅಲಿಗೇಷನ್ಸ್ ಇದೆ ಪಬ್ಲಿಕ್ ಮತ್ತು ಪ್ಯಾಸೆಂಜರ್ಸ್. ಈ ಡ್ರೈವರ್ಸ್ ವೈಲ್ ಡ್ರೈವಿಂಗ್ ಮೊಬೈಲ್ ಇಟ್ಕೊಳ್ತಾರೆ.
ಇಲ್ಲ ಇದು ಬಹಳ ಸರ್, ಸೀರಿಯಸ್ ಮ್ಯಾಟರ್ ಅಲ್ವಾ ಅದು? ಹೌದು ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಸುತ್ತೋಲೆ ಒಂದು ಓಡಿಸಲಾಗಿರುತ್ತೆ, ಆಗಿದೆ. ಅದನ್ನ ಏನಾದ್ರೂ ತನಿಖೆ ಮಾಡ್ಬೇಕಾದ್ರೆ ಡ್ರೈವರ್ಸ್ ಯಾರಾದ್ರೂ ಮೊಬೈಲ್ ಯೂಸ್ ಮಾಡ್ತಾ ಇರೋದು ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ತಗೊಳಕ್ ಕ್ರಮ ನಡೀತಾ ಇದೆ ಸರ್. ಎಲ್ಲಾ ಡ್ರೈವರ್ಸ್ಗೂ ಇಮಿಡಿಯೇಟ್ ಅವ್ರು ಏನಾದ್ರೂ ರನ್ನಿಂಗ್ ಅಲ್ಲಿ ಮೊಬೈಲ್ ನೋಡ್ಕೊಂಡಾಗ್ಲಿ, ಮೊಬೈಲ್ ಮಾತಾಡ್ಕೊಂಡಾಗ್ಲಿ ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ ಅಂದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡುವಂತಹ ಅವಕಾಶ ಇದೆ ಸರ್. ಅದರಿಂದ ಭಯ ಇದೆ, ಯಾರು ಮಾಡಲ್ಲ. ಗಮನಕ್ಕಂತೂ ಬಂದ್ರೆ ಅವ್ರ ಕೇಸ್ ಆಗತ್ತೆ, ಇಮಿಡಿಯೇಟ್ ಸಸ್ಪೆಂಡ್ ಆಗುತ್ತೆ. ಯಾವ್ದು ಕಂಪ್ಲೇಂಟ್ ಬರ್ಲಿಲ್ವಾ ನಿಮಗೆ? ಅದಕ್ಕೆ LC ಟೀಮ್ ಅನ್ನೋದಿದೆ, ಅದು ಅವರು ಫಾಲೋ ಅಪ್ ಮಾಡ್ಕೊಂಡು ಕೇಸ್ ಬರೀತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಎಷ್ಟು ಕೇಸಸ್ ಆಗಿದೆ? ಅದು ನನ್ನ ಹತ್ರ ರೆಕಾರ್ಡ್ ಸಿಗಲ್ಲ ಸರ್. ಅದು ಆಗಿದೆ, ಕೇಸ್ ಆಗಿದೆಯಾ? ನಮ್ ಡಿಪೋದಲ್ಲಿ ಯಾವ್ದು ಆಗಿಲ್ಲ, KGF ಘಟಕದಲ್ಲಿ ಯಾವ್ದು ಆಗಿಲ್ಲ. ನಾನೇ ನೋಡಿದೀನಿ. ಹೌದಾ? ಬಟ್ ಅದೇ LC ಟೀಮ್ ನೋಡಿದಾಗ ಅವ್ರು ಚೆಕ್ ಮಾಡಿ ಏನೋ ಬೈ ಗಾಡ್ ಇದು ಗಿಫ್ಟ್ ಅವಾಗ 4-5 ಜನ ಹೋಗ್ತಾ ಇದ್ವಿ, ಕಂಪ್ಲೀಟ್ ನಾಶ ಆಗ್ತಾ ಇದ್ರು. ಅದು ಸಸ್ಪೆಂಡ್ ಮಾಡ್ತಾರೆ ಸರ್, ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ ಸರ್. ಸ್ವಲ್ಪ ಆಕ್ಷನ್ ತಗೊಂಡು ಇಲ್ಲ ಮಾಡ್ತಾ ಇದ್ದಾರೆ. ನನ್ಗೆ KGF ಅದು ಯಾವ್ದು ಕಂಡು ಬಂದಿಲ್ಲ ನಮ್ಗೆ, ಯಾಕಂದ್ರೆ ನಾವ್ ಇಲ್ಲಿರ್ತೀವಿ. ಬಟ್ LC ಟೀಮ್ ಅನ್ನೋದಿದೆ, ಅದು ಅವ್ರು ಚೆಕ್ ಮಾಡಿದಾಗ ಸಿಕ್ಕಾಕೊಂಡ್ರು ಅಂತಂದ್ರೆ ಆಟೋಮೆಟಿಕ್ಲಿ ಅವ್ರನ್ನ ಸಸ್ಪೆಂಡ್ ಸಸ್ಪೆಂಡೆಡ್. ಅಲ್ಲಿರೋರೆಲ್ಲ ಒಂದು ಡಿಮಾಂಡ್ ಇಟ್ಟಿದ್ದಾರೆ, ಎಲ್ಲಾ ಬಸ್ಸಸ್ ಒಳಗೆ ಬಂದು ಹೋಗಲ್ಲ ಅಂತ ಸರ್. ಅಲ್ಲಿ ನಮ್ದು ಕಡಿಮೆ ಸಂಖ್ಯೆಯಲ್ಲೇ ಬಸ್ಸಸ್ ಹೋಗ್ತಾ ಇರೋದು. ಹೋಗೋ ಬಸ್ಸಸ್ ಬೆಳಗ್ಗೆ ಒಂದ್ ಸಿಂಗಲ್, ಸಂಜೆ ಒಂದ್ ಸಿಂಗಲ್ ಮಾತ್ರ ಹೋಗುತ್ತೆ ಟ್ರಿಪ್. ಎಲ್ಲ ಹೋಗಕ್ಕೆ ತಿಳುವಳಿಕೆ ಕೊಡ್ತೀನಿ. ಯಾಕಂದ್ರೆ ಒಳಗಡೆ ಬರಲ್ಲ, ಹಂಗೆ ಹೊಟ್ಟೋಗ್ತಾರೆ, ಸ್ಟ್ರೈಟ್ ಆಗಿ ಅಲ್ಲದೆ ಅದೊಂಚೂರು ಡಿವಿಯೇಷನ್ ಹಿಂಗ್ ಒಳಗಡೆ ಹೋಗಿ. ಹೌದು, ಯಾಕಂದ್ರೆ ಜನರು ಅಲ್ಲಿ ಇರೋದು, ಅಲ್ಲಿ ಶೆಲ್ಟರ್ ಇದೆ. ಹೋಗಕ್ಕೆ ಹೇಳ್ತೀವಿ. ಅದು ಯಾವಾಗಿಂದ ಮಾಡ್ತೀರಾ? ನೋಡ ನಾಳೆಯಿಂದನೇ ಹೋಗಕ್ಕೆ, ನಾಳೆಯಿಂದ ವ್ಯವಸ್ಥೆ ಮಾಡ್ತೀರಾ? ಮಾಡ್ತೀವಿ.